ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ನಿಮಗೆ ಚಿಡುಗುಪ್ಪ ಮಹಾಶಕ್ತಿ ಕೇಂದ್ರದ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿದಂತ ನಾಗೇಳಿ ಅವರೇ, ಜಿಲ್ಲಾಧ್ಯಕ್ಷರಾದಂತಹ ಸೋಮನಾಥ್ ಪಾಟೀಲ್ ಅವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ಸಿದ್ದು ಪಾಟೀಲ್ ಅವರೇ, ಬೀದರ್ ದಕ್ಷಿಣದ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ಶೈಲೇಂದ್ರ ಬೆಲ್ಲಡೆ ಅವರೇ, ಉಪಾಧ್ಯಕ್ಷರಾದ ವಿಶ್ವನಾಥ್ ಪಾಟೀಲ್ ಮಾಡೂಳ್ ಅವರೇ, ಹಿರಿಯರಾದಂತಹ ಬಸವರಾಜ ಆರ್ಲೆ ಅವರೇ, ಅಶೋಕ್ ಅಗ್ರಣಿ ಅವರೇ, ಸೂರ್ಯಕಾಂತ್ ಮಠಪತಿ ಅವರೇ, ಮಲ್ಲಿಕಾರ್ಜುನ್ ಪಾಟೀಲ್ ಅವರೇ, ಅಶೋಕ್ ಹರಕ್ಮಲ್ ಅವರೇ, ಪ್ರವೀಣ್ ಅವರೇ, ಪರಮೇಶ್ ಅವರೇ, ಶ್ಯಾಮ್ ಅವರೇ, ತುಕಾರಾಮ್ ಅವರೇ, ಜಟಿಂಗ್ ಅವರೇ, ಮಲ್ಲಿಕಾರ್ಜುನ್ ಪಾಟೀಲ್, ಸಾಯಿ ಅವರೇ, ನಟವರ್ ಅವರೇ, ಕಿರಣ್ ಅವರೇ, ಮಹೇಶ್ ಅವರೇ, ಪ್ರಕಾಶ್ ಅವರೇ ಹಾಗೂ ಸಮಸ್ತ ಮುಖಂಡರೇ, ಈ ಒಂದು ಕಾರ್ಯಕ್ರಮದಲ್ಲಿ ಬೂತ್ ಮಟ್ಟದ ಮೇಲ್ಪಟ್ಟು ಬಂದಿದಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಹಾಗೂ ಜನತಾ ದಳದ ಎಲ್ಲ ಮುಖಂಡರೇ, ಚಿಡುಗುಪ್ಪದ ಜನ ಇಡೀ ಜಿಲ್ಲೆಯಲ್ಲಿ ಅತಿ ಪ್ರಬುದ್ಧ ಜನ ಮತ್ತು ವ್ಯವಹಾರಿಕ ಜನ ಮತ್ತು ಸಾಮಾಜಿಕ ಕಳಕಳಿ ಉಳ್ಳುವಂತ ಜನ, ಹೀಗೆ ಅದರಲ್ಲಿ ಮತ್ತು ವಿಶೇಷವಾಗಿ ಆರ್ಯ ಸಮಾಜ ಜನ. ಈ ಊರು ನಮ್ಮ ಜಿಲ್ಲೆಯಲ್ಲಿ ಒಂದು ವಿಶೇಷ ಸ್ಥಾನವನ್ನು ಹೊಂದಿದಂತ ನಗರ ಪ್ರದೇಶ ಇದೆ. ಮಠಪತಿ ಅವರು ಹೇಳಿದ್ರು, ಭಾರತೀಯ ಜನತಾ ಪಕ್ಷದ ವರಿಷ್ಠರಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು, ಪ್ರಮೋದ್ ಮಹಾಜನ್ ಅವರು, ಮನೋಹರ್ ಜೋಶಿ ಅವರು, ಈ ಅನೇಕ ನಮ್ಮ ಕರ್ನಾಟಕದ ಅನಂತಕುಮಾರ್ ಅವರು, ಯಡಿಯೂರಪ್ಪ ಅವರು, ಈಶ್ವರಪ್ಪ ಅವರು, ಅನೇಕ ಘಟಾನುಘಟಿ ಭಾರತೀಯ ಜನತಾ ಪಕ್ಷದ ನಾಯಕರು ಬಂದಿದ್ದಂತ ಊರು. ಇದರ ಅರ್ಥ ಇಲ್ಲಿನ ನಮ್ಮ ಕಾರ್ಯಕರ್ತರು ಪಾರ್ಟಿಯನ್ನ ಕಟ್ಟುವುದರಲ್ಲಿ ಬಹಳಷ್ಟು ಶ್ರಮವಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅನ್ನೋದಾದ್ರೆ, ಲೋಕಸಭಾ ಚುನಾವಣೆ ಇದು ದೇಶದ ಹಿತಕ್ಕಾಗಿ ಇರುವಂತಹ ಚುನಾವಣೆ. ಲೋಕಸಭಾ ಚುನಾವಣೆ ದೇಶದ ಸುರಕ್ಷತೆಗಾಗಿ ಇರುವಂತಹ ಚುನಾವಣೆ. ಲೋಕಸಭಾ ಚುನಾವಣೆ ದೇಶದ 140 ಕೋಟಿ ಜನರ ಹಿತವನ್ನ ಕಾಪಾಡುವಂತ ಚುನಾವಣೆ. ಲೋಕಸಭಾ ಚುನಾವಣೆ 140 ಕೋಟಿ ಜನರ ಆಂತರಿಕ ಮತ್ತು ಬಾಹ್ಯ ಸುರಕ್ಷತೆಗೆ ಮಹತ್ವವನ್ನು ಕೊಡುವಂತ ಚುನಾವಣೆ. ಆದರೆ ಕಾಂಗ್ರೆಸ್ಸಿನವರು ಕಳೆದ 75 ವರ್ಷಗಳಲ್ಲಿ 60 ವರ್ಷಗಳ ಕಾಲ ದುರಾಡಳಿತವನ್ನು ಮಾಡಿದ್ದಂತ ಈ ದೇಶದ ಆಡಳಿತ ವ್ಯವಸ್ಥೆ ಇದೆ. ಎಂದೂ ದೇಶದ ಚುನಾವಣೆ ಅಂತ ಜನರ ಮಧ್ಯದಲ್ಲಿ, ಚುನಾವಣೆ ಮಧ್ಯದಲ್ಲಿ ಅವರು ಬಿಂಬಿಸಲಿಲ್ಲ. ಕಾರಣ ದೇಶದ ಮೇಲೆ ಅವರ ಭಕ್ತಿ ಇಲ್ಲ. ಕಾಂಗ್ರೆಸ್ಸಿನವರಿಗೆ ದೇಶದಲ್ಲಿರುವಂತಹ ನಾನಾ ಧರ್ಮ, ಜಾತಿ, ಭಾಷಾ, ಪಂಥ, ಪ್ರಾಂತ, ಪರಂಪರೆ, ಸಂಸ್ಕೃತಿಯ ಮೇಲೆ ಅವರ ಪ್ರೀತಿ, ವಿಶ್ವಾಸ, ನಂಬಿಕೆ. ಹೀಗಾಗಿ ಸಮಯ ಸಮಯಕ್ಕೆ ಅನೇಕ ನಾನಾ ಸುಳ್ಳು ಭರವಸೆಗಳು, ಮೋಸದ ಮಾತುಗಳು, ಜಾತಿ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತಿ ಮತದ ಓಲೈಕೆ ರಾಜಕಾರಣವನ್ನ ಮಾಡಿ ತದನಂತರ ತೋಳುಬಲ, ಹಣಬಲದ ಮೇಲೆ ಚುನಾವಣೆ ಮಾಡುವುದಾಗಿರ್ಬೋದು, ನಿಶಕ್ತ ವರ್ಗಕ್ಕೆ ಬೆದರಿಗೆ ಭಯವನ್ನು ಹುಟ್ಟಿಸಿ ಚುನಾವಣೆ ಮಾಡಿದ್ದಾಗಿರ್ಬೋದು,
60 ವರ್ಷಗಳ ಕಾಲ ಆ ಪಕ್ಷ ದೇಶದ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಹಿಂದಕ್ಕೆ ತಳ್ಳಲ್ಪಟ್ಟಿದೆ. ಇಲ್ಲಾಂದ್ರೆ ಭಾರತೀಯರಲ್ಲಿರುವಂತ ಸಾಮರ್ಥ್ಯ, ಭಾರತೀಯರಿರುವಂತ ಶ್ರಮಜೀವಿತನ ವಿಶ್ವದಲ್ಲಿ ಯಾವುದೇ ರಾಷ್ಟ್ರದಲ್ಲಿ ಇಲ್ಲ. ಭಾರತ ಒಂದಾನೊಂದು ಕಾಲಕ್ಕೆ ವಿಶ್ವಗುರುವಾಗಿದ್ದು ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ, ಚಿಕಿತ್ಸಾ ಕ್ಷೇತ್ರದಲ್ಲಿ, ಗಣಿತ ಕ್ಷೇತ್ರದಲ್ಲಿ, ಸಾಹಿತ್ಯಿಕ ಕ್ಷೇತ್ರದಲ್ಲಿ ಇಷ್ಟೆಲ್ಲ ನಮ್ಮ ವಿರಾಸತನ ಇಟ್ಕೊಂಡು ಸ್ವಾತಂತ್ರ್ಯದ ನಂತರ ಕಾಂಗ್ರೆಸ್ ಕೇವಲ ಅಧಿಕಾರದ ಬೆನ್ನು ಬಿದ್ದಿ ದೇಶ ಮತ್ತು ದೇಶದ ಜನರ ಹಿತವನ್ನ ಸಂಪೂರ್ಣವಾಗಿ ಹಿಂದಿಕ್ಕಿ ಕನಸನ್ನ ನುಚ್ಚುನೂರು ಮಾಡಿದೆ. ಒಂದು ಉದಾಹರಣೆ, ಕೇವಲ 10 ವರ್ಷದ ಕಾಂಗ್ರೆಸ್ ಸರ್ಕಾರದ ನಾನು ಕೆಲವು ವಿಫಲತೆಗಳನ್ನ ನೀವೆಲ್ಲರಿಗೂ ಇಷ್ಟಪಡ್ತೀನಿ. 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೀವೆಲ್ಲರೂ ಸ್ವಲ್ಪ ನೆನಪಿಸ್ಕೊಳ್ಳಿ. ಆ 10 ವರ್ಷದ ಕಾಲದಲ್ಲಿ ದಿನಾ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ನಾನಾ ಬಗೆಯ ಹಗರಣಗಳು ಸುದ್ದಿಗಳನ್ನ ಬರ್ತಾ ಇದ್ರು. ಅಷ್ಟೇ ಅಲ್ಲ, 12 ಲಕ್ಷಕ್ಕೂ ಕೋಟಿ ಹೆಚ್ಚು ಹಣವನ್ನ ಭ್ರಷ್ಟಾಚಾರವನ್ನ ಮಾಡಿದಂತ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಕಾಂಗ್ರೆಸ್ ಸರ್ಕಾರ. ಅಷ್ಟೇ ಅಲ್ಲ, ಬ್ಯಾಂಕಿನ ವ್ಯವಸ್ಥೆಯನ್ನ ಫೋನ್ ಮುಖಾಂತರ ತಮಗೆ ಇಷ್ಟ ಬಂದವರಿಗೆ ಕಮಿಷನ್ ಅನ್ನ ಪಡೆದು ಸಾಲವನ್ನು ಕೊಡಿಸಿ ಬ್ಯಾಂಕ್ಗಳನ್ನ ದಿವಾಳಿ ಸ್ಥಿತಿಗೆ ತಂದೊಡ್ಡಿತ್ತು. ಇವೆಲ್ಲದರ ಕಾರಣವಾಗಿ ದೇಶದಲ್ಲಿ ಅಭಿವೃದ್ಧಿನ ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಯಾವುದೇ ಒಂದು ದೇಶದ ಅಭಿವೃದ್ಧಿನ ನಿಂತು ಹೋದ್ಮೇಲೆ ಅರ್ಥವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಪಾತಾಳಕ್ಕೆ ಹೋಗ್ತಿದೆ, ನೆಲಕರ್ತದೆ. ಆ ಸಮಯದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ನೆಲಗಚ್ಚಿ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೆಚ್ಚಾಯಿತು. ದೇಶದ ಜನರ ಮನಸ್ಸಿನಲ್ಲಿ ಅಸಮಾಧಾನವನ್ನು ಹೆಚ್ಚಾಯಿತು. ದೇಶದ ಜನರ ಮುಂದಿನ ಪೀಳಿಗೆಯ ಭವಿಷ್ಯವನ್ನ ಸಂಪೂರ್ಣವಾಗಿ ಕತ್ತಲಲ್ಲಿ ತಳ್ಳಲ್ಪಟ್ಟಿದೆ ಅನ್ನುವಂಥ ಭಾವನೆ ನಮಗೆ. ಅನೇಕ ನಮ್ಮ ಯುವ ವಿದ್ಯಾವಂತರು ದೇಶವನ್ನ ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ಹೋಗಿ ತಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಪ್ರಾರಂಭವನ್ನು ಮಾಡಿದ್ರು. ದೇಶದಲ್ಲಿ ಕರೆಂಟಿನ ಉತ್ಪಾದನೆ ಇಲ್ಲ, ಕರೆಂಟ್ ಸರಿಯಾದ ಸಮಯಕ್ಕೆ ಸರಬರಾಜು ಆಗ್ತಿದೆ, ರೂಪಾಯಿ ಅಪಮೌಲ್ಯವಾಯಿತು. ಇವೆಲ್ಲದರ ಕಾರಣಕ್ಕಾಗಿ ದೇಶದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಬೇಡ ಅನ್ನುವಂತ ಭಾವನೆಯನ್ನು ಬಂದಾಗ ಭಾರತೀಯ ಜನತಾ ಪಕ್ಷ 12 ವರ್ಷ ಯಶಸ್ವಿಯಾಗಿ ಗುಜರಾತಿನ ಮುಖ್ಯಮಂತ್ರಿಯನ್ನ ಆಗಿದ್ದವರು ನರೇಂದ್ರ ಮೋದಿ ಅವರನ್ನು ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದ ಮೇಲೆ ಆ ನಿರಾಸೆಯಲ್ಲಿ ಮುಳುಗಿ ಹೋಗಿದ್ದಂತ ದೇಶದ ನಾಗರಿಕರು ಒಂದು ಆಶಾಕಿರಣವನ್ನ ಅವರಿಗೆ ಕಾಣಿದ್ದು ಅದು ನರೇಂದ್ರ ಮೋದಿ ಅವರಲ್ಲಿ, ಭಾರತೀಯ ಜನತಾ ಪಕ್ಷದಲ್ಲಿ. ಮೋದಿ ಅವರು ಕೇವಲ 9 ತಿಂಗಳಲ್ಲಿ ದೇಶದ ಮೂಲೆಗಳಲ್ಲಿ 444 ಬೃಹತ್ ಸಭೆಗಳನ್ನು ಮಾಡಿ ದೇಶದ 125 ಕೋಟಿ ಜನರ ವಿಶ್ವಾಸವನ್ನ ಗೆದ್ದಿ ಭರವಸೆಯನ್ನ ಕೊಟ್ಟು 2014ರ ಚುನಾವಣೆಯಲ್ಲಿ 30 ವರ್ಷದ ನಂತರ ಒಂದು ಪಕ್ಷಕ್ಕೆ ಪೂರ್ಣ ಬಹುಮತದ ಸರ್ಕಾರವನ್ನು ಆಶೀರ್ವಾದ ಮಾಡಿದಂತ ದೇಶದ 125 ಕೋಟಿ ಜನ. ಆ ಸಮಯದಲ್ಲಿ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ದೇಶದ ಬಡವರು, ದೀನರು, ದಲಿತರು, ಹಿಂದುಳಿದವರು, ವಂಚಿತರು, ಮಹಿಳೆಯರು, ಯುವಕರು, ರೈತರಿಗೆ ಸುಮಾರು 100 ಯೋಜನೆಗಳನ್ನ ರೂಪಿಸಿ
ಅಧಿಕಾರಿಗಳಿಗೆ ಗುರಿಯನ್ನು ಕೊಟ್ಟು ಸಮಯ ಸೀಮದಲ್ಲಿ ಎಲ್ಲ ಯೋಜನೆಗಳ ಅನುಷ್ಠಾನವನ್ನಗೊಳಿಸಿ ಇವತ್ತು ದೇಶದಲ್ಲಿ 71 ಕೋಟಿ ಜನ ನರೇಂದ್ರ ಮೋದಿ ಅವರ ಸರ್ಕಾರದ ಲಾಭಗಳನ್ನು ಪಡೆದು ಲಾಭಾರ್ಥಿಗಳಾಗಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದ ಲಾಭಾರ್ಥಿಗಳು ಯಾವ ಸರ್ಕಾರದಲ್ಲೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಲಾಭಗಳನ್ನು ಪಡೆದಂತ ಬಡವರು, ಕಡು ಬಡವರು, ಬಿಪಿಎಲ್ ಕಾರ್ಡ್ ಹೊಂದಿರುವವರು ಕೇವಲ 10 ವರ್ಷದಲ್ಲಿ ಇವಾಗ ಬಡತನ ರೇಖೆಗಿಂತ ಮೇಲೆತ್ತಿ ಎಪಿಎಲ್ ಕಾರ್ಡ್ ಹೋಲ್ಡರ್ ಆಗಿದೆ. ಆದ್ರೆ ಕಾಂಗ್ರೆಸ್ನವರು ಕೇಳ್ತಾರೆ, ಹಾಗಾದ್ರೆ ಅವರು ಬಡತನ ರೇಖೆಗಿಂತ ಮೇಲೆ ಬಂದ ಮೇಲೆ ಅವರಿಗೆ ಮತ್ತೆ ಕೇಂದ್ರ ಸರ್ಕಾರದ ಸವಲತ್ತುಗಳನ್ನು ನೀವು ಮುಂದೆ ಒರೆಸ್ತಾ ಇದ್ದೀರಿ ಅಂತ ಬುದ್ಧಿಗೆ ಕಾಂಗ್ರೆಸ್ನವರೇ ಇವಾಗ ಅವರು ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ. ಅವರಿಗೆ ಇನ್ನೂ ಒಂದು 4 ವರ್ಷಗಳ ಕಾಲ ಸರ್ಕಾರದ ಯೋಜನೆಗಳ ಲಾಭಗಳನ್ನ ಕೊಡ್ತಾ ಹೋದಾಗ ಮಾತ್ರ ಅವರು ಆರ್ಥಿಕವಾಗಿ ಸಶಕ್ತವಾಗ್ತಾರೆ, ಆರ್ಥಿಕವಾಗಿ ಸಬಲರಾಗ್ತಾರೆ. ಮತ್ತೆ ಹೊಳ್ಳಿ ಬಿಪಿಎಲ್ ಕಡೆ ಹೋಗುವುದಿಲ್ಲ ಅನ್ನುವಂತ ದೂರದೃಷ್ಟಿಯಿಂದ ನರೇಂದ್ರ ಮೋದಿ ಅವರಿಗೆ ಮತ್ತೆ ಸವಲತ್ತುಗಳನ್ನು ಮುಂದುವರಿಸಿದರು. ಬಂಧುಗಳೇ, ಇವತ್ತು ರೈತರಿಗೆ 25 ಯೋಜನೆಗಳನ್ನು ಕೊಟ್ಟಿದೆ. ಪ್ರಧಾನಮಂತ್ರಿ ಸಾಮಾನ್ಯ ನಿಧಿ ಪ್ರತಿ ವರ್ಷ 6,000 ರೂಪಾಯಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನಮ್ಮ ಜಿಲ್ಲೆ ಇಡೀ ರಾಷ್ಟ್ರದಲ್ಲಿ ನಂಬರ್ 1 ಸ್ಥಾನವನ್ನು ಗಳಿಸಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ರೈತ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು 2 ಪಟ್ಟು ಹೆಚ್ಚು ಮಾಡಿದ್ದೀವಿ. 10 ವರ್ಷದಲ್ಲಿ ರೈತ ಬೆಳೆದ ಬೆಳೆಗಳಿಗೆ ಬೆಲೆ 3 ಪಟ್ಟು ಜಾಸ್ತಿ ಆಗಿದೆ. ರೈತರಿಗಾಗಿ ಕೋಲ್ಡ್ ಸ್ಟೋರೇಜ್ಗಳು, ಗೋಡಾನ್ಗಳು, ಬ್ಯಾಂಕಿನ ಸರಳ ಸಾಲವನ್ನು ಕೊಟ್ಟು ಗೊಬ್ಬರ, ಬೀಜ, ಕೀಟನಾಶಕ ವಸ್ತುಗಳು, ಯಂತ್ರೋಪಕರಣಗಳು, ಟ್ರಾಕ್ಟರ್ಗಳು, ಹಲ್ಲರ್ಗಳು, ದೇಶದಲ್ಲಿ 10,000 ಎಫ್ಪಿಗಳು, ನಮ್ಮ ಜಿಲ್ಲೆಯಲ್ಲಿ 125ಕ್ಕೂ ಹೆಚ್ಚು ಎಫ್ಪಿಗಳು ಈಗಾಗಲೇ ಸ್ಥಾಪನೆಯಾಗಿದೆ. ಹೀಗೆ ರೈತರ ಆದಾಯ ದ್ವಿಗುಣಿ ಮಾಡ್ತೀವಿ ಅನ್ನುವಂತ ನಮ್ಮ ಭರವಸೆಯನ್ನ ರೈತ ಸಬಲರಾಗಿ ನಾವು ಈಡೇರಿಸಿದ ಅತಿ ಗೌರವದಿಂದ ನಾನು ಹೇಳ್ತೇನೆ. ಬಡವರಿಗಾಗಿ ಆರೋಗ್ಯ ವಿಮೆ ದೇಶದ 55 ಕೋಟಿ ಜನರಿಗೆ ಆರೋಗ್ಯ ವಿಮೆ ಕೊಟ್ಟಿದ್ದಾರೆ. ಈ ಒಂದು ಬೀದರ್ ಜಿಲ್ಲೆಯಲ್ಲಿ 8 ಲಕ್ಷ ಬಡವರಿಗೆ ಪ್ರತಿ ವರ್ಷ 5 ಲಕ್ಷದಂತೆ ಚಿಕಿತ್ಸೆಯ ಖರ್ಚನ್ನು ಭರಿಸುವ ವಿಮೆಯನ್ನ ಜನರಿಗೆ ಕಾರ್ಡ್ಗಳನ್ನು ಕೊಡಿಸಿದ್ವಿ. 8 ಲಕ್ಷದಲ್ಲಿ 1,35,000 ಬಡ ರೋಗಿಗಳು ಚಿಕಿತ್ಸೆಗಳನ್ನು ಪಡೆದು ಸುಮಾರು ಸಾವಿರಾರು ಕೋಟಿ ಹಣವನ್ನ ಬಡವರ ಉಳಿತಾಯವನ್ನಾಗಿದೆ. ಬಡವರಿಗೆ ಪ್ರತಿ ತಿಂಗಳು ಕಳೆದ 10 ವರ್ಷದಿಂದ ರ್ಯಾಷನ್ ಕೊಡ್ತಾ ಇರುವಂತದ್ದು ನರೇಂದ್ರ ಮೋದಿ ಅವರ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಬೇಕು. ಜಿಲ್ಲೆಯ ಬಡ ಹೆಣ್ಣ ಮಕ್ಕಳ ಮನೆಗಳಲ್ಲಿ 3,65,000 ಕುಟುಂಬಗಳಿಗೆ ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಕೊಟ್ಟಿದ್ದಾಗಿರ್ಬೋದು. ಜಿಲ್ಲೆಯಲ್ಲಿ 3,85,000 ಬಡ ಕುಟುಂಬಗಳ ಮಹಿಳೆಯರ ಮನೆಗಳಲ್ಲಿ ಟಾಯ್ಲೆಟ್ಗಳನ್ನು ಕಟ್ಟಿಸಿಕೊಟ್ಟಿದ್ದಾಗಿರ್ಬೋದು. ಜಿಲ್ಲೆಯಲ್ಲಿ 1,200 ಕೋಟಿಯ ಜೆಜೆ ಮುಖಾಂತರ ಪ್ರತಿಯೊಂದು ಊರಿಗೆ, ಪ್ರತಿಯೊಂದು ಮನೆಗೆ ಕುಡಿಯುವ ನೀರಿನ ನಲ್ಲಿ ಮುಖಾಂತರ ಸರಬರಾಜಾಗಿರ್ಬೋದು. ಬಡವರ ಗರ್ಭಿಣಿ ಹೆಣ್ಣ ಮಕ್ಕಳಿಗೆ 5,000 ರೂಪಾಯಿ ತಾಯಿ ಮತ್ತು ಮಗುವಿಗೆ ಆರೋಗ್ಯಕರ ಪೌಷ್ಟಿಕ ಆಹಾರವನ್ನ ತಗೊಳ್ಳಿಕ್ಕೆ ಸಹಾಯಧನ ಆಗಿರ್ಬೋದು. ಹೀಗೆ ಪ್ರತಿಯೊಂದು ವರ್ಗಕ್ಕೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಟ್ಟು ಯುವಕರಿಗೆ ದೇಶದಲ್ಲಿ 54 ಕೋಟಿಗೂ ಹೆಚ್ಚು ಉದ್ಯೋಗವನ್ನ ಸೃಷ್ಟಿಯನ್ನ ಮಾಡಿಕೊಟ್ಟಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರಿಗೆ ಹೊಸ ಉದ್ಯೋಗವನ್ನ ಸೃಷ್ಟಿ ಮಾಡೋದಕ್ಕೆ ಎಲ್ಲಾ ರೀತಿಯ ಕೇಂದ್ರ ಸರ್ಕಾರದ ಸಹಾಯವನ್ನ ಮಾಡಿದೆ. ಇವೆಲ್ಲವೂ ಸಾಮಾಜಿಕ ಸುರಕ್ಷತೆ ಯೋಜನೆಗಳು, ಕೇಂದ್ರ ಸರ್ಕಾರದ ಎಲ್ಲಾ ಯೋಜನೆಗಳು
ಸರ್ಕಾರ ಮತ್ತು ಅಧಿಕಾರಿಗಳ ಮಧ್ಯೆ ಮತ್ತು ಜನರ ಮಧ್ಯದ ಸೇತುವೆಯಾಗಿ ನನ್ನ ಒಂದು ಮತಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿ ಅನುಷ್ಠಾನವನ್ನು ಗೊಳಿಸಿದೆವು. ಇಷ್ಟೆಲ್ಲ ಯೋಜನೆಗಳನ್ನು ತಂದಿದ ಮೇಲೂ ಕೂಡ ಕಾಂಗ್ರೆಸ್ಸಿನ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಪದೇ ಪದೇ ನನ್ನ ಮೇಲೆ ಆರೋಪಗಳನ್ನ ಮಾಡ್ತಾರೆ. ನಾನು ಈಶ್ವರ್ ಖಂಡ್ರೆ ಅವರಿಗೆ ಒಂದು ಕಿವಿಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈಶ್ವರ್ ಖಂಡ್ರೆ ಅವರೇ, ನಾನು ನನ್ನ ಜನತೆ ಎದುರುಗಡೆ 10 ವರ್ಷದ ಲೆಕ್ಕವನ್ನ ಕೊಡ್ತೀನಿ. ಅದರ ಜೊತೆಯಲ್ಲಿ ಜನತೆಯ ಮುಂದೆ ನಾನು ನಿಮ್ಮ 65 ವರ್ಷದ ರಾಜಕಾರಣದ ಲೆಕ್ಕಾಚಾರವನ್ನು ಕೂಡ ಕೇಳ್ತೀನಿ. ಈ ಜಿಲ್ಲೆಗೆ ಏನಾದರೂ ಹಿಂದುಳಿದಿದೆ ಅಂತ ಹಣೆಪಟ್ಟಿಯನ್ನು ಬಂದಿದೆ, ಅದಕ್ಕೆ ಯಾರಾದರೂ ಕಾರಣ ಇದ್ರೆ ಅದು ನಿಮ್ಮ ಕುಟುಂಬ ಕಾರಣ ಇದೆ. 65 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿ ಜಿಲ್ಲೆಯ ಹಿತದ ದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ, ಸಮಾಜದ ಕಳಕಳಿಯಿಂದ ಯಾವುದೇ ಒಂದು ಯೋಜನೆಗಳನ್ನ ತರುವಂತದ್ದು ನಿಮ್ಮ ಪ್ರಯತ್ನವನ್ನ ನೀವು ಮಾಡಿ. ಹೀಗಾಗಿ ನಿಮ್ಮ ಯೋಗ್ಯತೆ ಏನು ಅಂದ್ರೆ, ಭಾಲ್ಕಿನಲ್ಲಿ ಒಂದು ಯುವಕರಿಗೆ ಆಟಗಳನ್ನು ಆಡಲಿಕ್ಕೆ ಒಂದು ಸ್ಟೇಡಿಯಂ ಕೂಡ ಕಟ್ಟಿಸಿಲ್ಲ 65 ವರ್ಷದಲ್ಲಿ. ಇದು ನಿಮ್ಮ ಅಭಿವೃದ್ಧಿಯ ಕೈಗನ್ನಡಿ. ಇದಕ್ಕಿಂತ ಮಿಗಿಲು ನೀವು ಏನ್ ಮಾಡ್ತೀರಾ? ಕೇವಲ ಜಾತಿಗಳ ಮಟ್ಟದಲ್ಲಿ ಭೇದ ಭಾವವನ್ನು ಮಾಡಿ, ತಾರತಮ್ಯವನ್ನು ಮಾಡಿ ರಾಜಕೀಯ ಬೆಳಕಿನನ್ನು ಬೆಳೆಸ್ಕೊಳ್ಳಿ. ಹೋದ ಚುನಾವಣೆಯಲ್ಲಿ ನೀವು ಲಿಂಗಾಯತ ಮತಗಳನ್ನು ಹೊಡೆದು ಮುಸಲ್ಮಾನರು ನನಗೆ ಬರ್ತದೆ, ದಲಿತರು ಬರ್ತದೆ, ಲಿಂಗಾಯತದ ಓಟ್ ಹೊಡೆದಿದ್ರೆ ನಾನು ಗೆಲ್ತೀನಿ ಅನ್ನುವಂತ ಭ್ರಮೆಯಲ್ಲಿ ಅಭ್ಯರ್ಥಿ ಆದ್ರಿ. ಆದ್ರೆ ಕಳೆದ ಚುನಾವಣೆಯಲ್ಲಿ ನಿಮಗೆ ಎಲ್ಲಾ ಜಾತಿ ಧರ್ಮದ ಜನತೆ ನನಗೆ ಓಟ್ ಕೊಟ್ಟು ನಿಮ್ಮನ್ನ 1.25 ಲಕ್ಷದಿಂದ ಸೋಲಿಸಿದ್ರು. ಮತ್ತೆ ಪುನಃ ನಾನು ಎದುರುಗಡೆ ಬಂದು ನಿಂತ್ಕೊಂಡಿದ್ದೀನಿ. ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ 12 ರಾಷ್ಟ್ರೀಯ ಕಾರ್ಯಗಳನ್ನು ಯಾರು ಮಾಡಿದ್ರು? ನಾನು ಮಾಡಿದ್ದೀನಿ. ಜಿಲ್ಲೆ 13 ಹೊಸ ರೈಲುಗಳನ್ನ 10 ವರ್ಷದಲ್ಲಿ ಯಾರು ಪ್ರಾರಂಭ ಮಾಡಿದ್ರು? ನೀವು ಮಾಡಿಸಿದ್ರ? ನಾನು ಮಾಡಿಸಿದ್ದೆ. ಬೀದರ್ನಲ್ಲಿ ವಿಮಾನ ನಿಲ್ದಾಣವನ್ನು ಕಟ್ಟಿಸಿದ್ಯಾರು? ಕೇಂದ್ರ ಸರ್ಕಾರದ ಹಣದಲ್ಲಿ ನಾನು ಮಂಜೂರಾತಿ ಮಾಡಿ ಕಟ್ಟಿಸಿದ್ದೆ. ಬೀದರ್ನಲ್ಲಿ ಸಿಪೆಟ್ ಕಾರ್ಯಕ್ರಮ ತಂದಿದ್ದವರು ನಾನು ತಂದಿದ್ದೆ. ಬೀದರ್ನಲ್ಲಿ ಸೈನಿಕ ಶಾಲೆ ತಂದಿದ್ಯಾರು? ನಾನು ತಂದಿದ್ದೆ. ಬೀದರ್ ಜಿಲ್ಲೆಯಲ್ಲಿ 13,000 ಕೋಟಿಯ ಸೋಲಾರ್ ಪಾರ್ಕ್ ಅನ್ನ ಮಂಜೂರಾತಿ ಯಾರು ಮಾಡಿಸಿದರೆ? ನಾನು ಮಾಡಿಸಿದ್ದೆ. ಸಾವಿರಾರು ಕೋಟಿಯ ನೀರಾವರಿ ಯೋಜನೆಗಳನ್ನು ಯಾರು ತಂದಿದ್ರು? ಕೇಂದ್ರ ಸರ್ಕಾರದಿಂದ ನಾನು ಮಾಡಿಸಿದ್ದೆ. ಹೀಗೆ ಅನೇಕ ಯೋಜನೆಗಳನ್ನ ಬೀದರ್ನಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ 50,000ಕ್ಕೂ ಹೆಚ್ಚು ಪಾಸ್ಪೋರ್ಟ್ಗಳನ್ನು ಪಡೆದುಕೊಂಡಿದ್ದಾರೆ ನನ್ನ ಜಿಲ್ಲೆಯ ಜನತೆ. ಒಂದು ಪಾಸ್ಪೋರ್ಟ್ ತಗೋಬೇಕಾದ್ರೆ ಸುಮಾರು 20-25 ಸಾವಿರ ರೂಪಾಯಿ ಖರ್ಚಾಗ್ತಿದೆ. ಇವಾಗ ಕೇವಲ 100 ರೂಪಾಯಿಗಳಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ಪಾಸ್ಪೋರ್ಟ್ ಅನ್ನ ಸಿಗ್ತದೆ. ಕೇಂದ್ರ ಸರ್ಕಾರದ ಪ್ರತಿಯೊಂದು ಯೋಜನೆಗಳು ನನ್ನ ಜಿಲ್ಲೆಗೆ ಇರುವುದ ಪ್ರಥಮ ಲಿಸ್ಟಿನಲ್ಲಿ ಮಂಜೂರಾತಿ ಆಗ್ತದೆ. ಎಂದಾದರೂ ನಿಮ್ಮ ಜೀವನದಲ್ಲಿ ಇಂಥ ಕೆಲಸಗಳನ್ನ ಮಾಡಿದಂತ ನಿಮ್ಗೆ ಏನಾದರೂ ಮನಸ್ಸಿದೆಯಾ? ಬರೀ ಸುಳ್ಳು ಹೇಳೋದು, ಲಿಂಗಾಯತ ಅಂತ ಹೇಳ್ಕೊಂತೀರ, ನಾಚಿಕೆ ಆಗೋದು ನಿಮಗೆ. ಬೀದರ್ ಲಿಂಗಾಯತ ಮಹಾಸಭಾದ ಅನೇಕ ವರ್ಷಗಳ ಕಾಲ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಲಿಂಗಾಯತರಿಗೆ ನಿಮ್ಮ ಕೊಡುಗೆ ಏನಿದೆ? ಬಡ ಮಕ್ಕಳಿಗೆ ಎಲ್ಲಾದರೂ ಕಾಲೇಜ್ ಕಟ್ಟಿಸೋದಾಗಲಿ, ಹಾಸ್ಟೆಲ್ ಕಟ್ಟಿಸೋದಾಗಲಿ ನೀವು ಮಾಡಿದ್ದೀರಾ? ಏನು ಮಾಡಿಲ್ಲ. ಹೊರತಾಗಿ ಭಾರತೀಯ ಹಿರೇಮಠದ ಡಾಕ್ಟರ್ ಲಿಂಗೈಕ ಚನ್ನಬಸವಲಿಂಗ ಪಟ್ಟದೇವರ ಜೋಳಿಗೆಯನ್ನು ಹಾಕಿ ಭಿಕ್ಷೆ ಬೇಡಿ ತಲೆ ಮೇಲೆ ಮಣ್ಣು ಕಲ್ಲನ್ನು ಹೊತ್ತಿರಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರು.
ಅವರ ಲಿಂಗೈಕ್ಯ ಆದ್ಮೇಲೆ ಆ ಸಂಸ್ಥೆಯನ್ನ ನಿಮ್ಮ ಪರಿವಾರ ತಮ್ಮ ಸ್ವಾಧೀನಕ್ಕೆ ಪಡೆದುಕೊಂಡು ಟ್ರಸ್ಟ್ ಆಗಿ ಮಾಡುದು, ಸೊಸೈಟಿ ಇದ್ದಿದ್ರೆ ಟ್ರಸ್ಟ್ ಆಗಿ. ಲಿಂಗಾಯತರ ಮಠ ಇರುವಂತದ್ದು ಭಾಗ್ಯ ಮಠ. ಆ ಸಂಸ್ಥೆ ನುಣುಗು ಬಿಟ್ಟಿದ್ರಿ. ನಿಮ್ಗೆ ಏನು ನೈತಿಕತೆ ಇದೆ ಲಿಂಗಾಯತ ಪದಗಳನ್ನು ಕೇಳಲಿಕ್ಕೆ? ಅಷ್ಟೇ ಅಲ್ಲ, 60 ವರ್ಷದ ಹಿಂದೆ ನಿಮ್ಮ ಕುಟುಂಬದ ಆಸ್ತಿ ಎಷ್ಟಿತ್ತು? ಇವತ್ತು MGSSK ಕಾರ್ಖಾನೆಯನ್ನ 200 ಕೋಟಿ ಆಸ್ತಿ ಇಲ್ಲ, 700 ಕೋಟಿ ಸಾಲವನ್ನ ಮಾಡಿದ್ರಿ ನಿಮ್ಮ ಸಹೋದರ. ಮತ್ತೆ ಅವನಿಗೆ DCC ಬ್ಯಾಂಕಿನ ಅಧ್ಯಕ್ಷಗಿರಿಯನ್ನ ಮಾಡಿಕೊಟ್ಟಿದ್ರಿ. ನಾಚಿಕೆ ಆಗ್ತದೆ ನಿಮಗೆ. ಒಂದು ಸಾರಿ ನಾನು ಜಿಲ್ಲಾ ಮೀಟಿಂಗ್ ನಲ್ಲಿ ಕೇಳಿದಾಗ ನನಗೆ ನನ್ನ ತಮ್ಮನಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರಿ. ಈಗ ಒಂದು ಆಸು ಕೂತ್ಕೊಂಡು ರಾಜಕೀಯವನ್ನು ಮಾಡ್ತೀರ ನೀವು. ಜೈಲಿನ ಗೋಡೆಗಳು 5 ಫೀಟ್ ಅಗಲ, 25 ಫೀಟ್ ಎತ್ತರ ಇದ್ರೆ ಜಿಲ್ಲೆಯಲ್ಲಿ ನಿಮ್ಮ ಕುಟುಂಬದ ಆಸ್ತಿಗೆ ಸಾವಿರಾರು ಎಕರೆಗೆ ನೀವು 10 ಅಡಿ ಗೋಡೆ, 25 ಅಡಿ ಎತ್ತರ ಕಾಂಪೌಂಡ್ಗಳನ್ನು ಕಟ್ಟಿಸಿದ್ರಿ. ಯಾರಪ್ಪನ ಆಸ್ತಿ ಅದು? ಜಿಲ್ಲೆ 65 ವರ್ಷದಿಂದ ಲೂಟಿಯನ್ನ ಮಾಡಿ, ಮಾನ ಮರ್ಯಾದೆ ಇಲ್ಲದಂತೆ ರಾಜಕೀಯನ ಮಾಡಿ ಇವತ್ತು ನಾನು ಸಾಧನೆ ಅಂತ ಹೇಳ್ತೀರಾ? ಕರ್ಕೊಂಡು ಬಂದು ನಿಮ್ಮ ಮುಖ್ಯಮಂತ್ರಿಗೆ 12 ರಾಷ್ಟ್ರೀಯ ಹೆದ್ದಾರಿಗಳು, ವಿಮಾನಗಳು, ರೈಲ್ವೆಗಳು, ಸಿಪೆಟ್ ಕಾಲೇಜುಗಳು, FMಗಳು ಎಲ್ಲವೂ ತೋರಿಸ್ತೀನಿ. ಡೆಲಿಗೇಷನ್ ಕರ್ಕೊಂಡು ಬನ್ನಿ ಮುಖ್ಯಮಂತ್ರಿ ಜೊತೆ. ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡುವಂತ ಪ್ರಯತ್ನವನ್ನ ನಿಮ್ಗೆ ನಂಗ ಮಾಡ್ತೀನಿ ಜನರ ಮಧ್ಯದಲ್ಲಿ. ಎಲ್ಲ ಅಧಿಕಾರ ನಿಮ್ಮಲ್ಲಿ ಕೊಡ್ತಾರ. ನಮ್ಮ ಜಿಲ್ಲೆ ಜನತೆ ಪ್ರಾಮಾಣಿಕವಾಗಿ 10 ವರ್ಷದಿಂದ ಸೇವೆ ಮಾಡಿದ್ದೀನಿ. ಭ್ರಷ್ಟಾಚಾರವಿಲ್ಲದೆ, ಆರೋಪಗಳಿಲ್ಲದೆ, ಪಾರದರ್ಶಕವಾಗಿ ಜನರಿಗೆ ಸ್ಪಂದನೆಯನ್ನು ಮಾಡಿದ್ದೀನಿ. ಕ್ಷೇತ್ರ ದೊಡ್ಡದಿದ್ರು ಕೂಡ ಸಾಕಷ್ಟು ಓಡಾಟವನ್ನು ಮಾಡಿದ್ದೇನೆ. ಫೋನ್ಗಳ ಮುಖಾಂತರ ಅವರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡಿದ್ದೇನೆ. ಅದಕ್ಕೆ ನರೇಂದ್ರ ಮೋದಿ ಅವರು ಬೀದರ್ ಜಿಲ್ಲೆ ಸಂಸದರಿಗೆ ಪ್ರಥಮ ಬಾರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟಿರುವುದು. ಬೀದರ್ ಜಿಲ್ಲೆ ಜನತೆ ಆಶೀರ್ವಾದದಿಂದ ಇವತ್ತು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ನನಗೆ ಸಿಕ್ಕಿದೆ. ರಾಜ್ಯ ಮತ್ತು ರಾಷ್ಟ್ರದ ರಾಜಕಾರಣ ಮತ್ತು ಅಭಿವೃದ್ಧಿಯಲ್ಲಿ ನನ್ನದೇ ಆದಂತಹ ಒಂದು ಹಳೆಯ ಸೇವೆ ಮಾಡಲಿಕ್ಕೆ ಅನುಕೂಲವನ್ನ ಮಾಡಿಕೊಟ್ಟಿದ್ದೀರಾ ನೀವು ಎಲ್ಲಾದ್ರೂ ಜೀವನದಲ್ಲಿ ರಾಷ್ಟ್ರ ರಾಜಕಾರಣವನ್ನು ನೋಡಿದ್ದೀರಾ? ರಾಷ್ಟ್ರದ ಹಿತದೃಷ್ಟಿಯಿಂದ ಎಂದಾದರೂ ನೀವು ಯೋಚನೆ ಮಾಡಿದ್ದೀರಾ? ನಿಮ್ಮ ಯೋಗ್ಯತೆ ಸಮಾಜವನ್ನು ಒಡೆದು ಕೇವಲ 5 ವರ್ಷಕ್ಕೊಮ್ಮೆ ದೊಡ್ಡ ಹಚ್ಚಿ ಅಧಿಕಾರಿಗೆ ಬರಬೇಕು, ಮತ್ತೆ ಅಹಂಕಾರವನ್ನು ಮಾಡಬೇಕು. ನಿಮ್ಮ ಮನೆಗೆ ಬರಬೇಕಾದ್ರೆ ಬಡವರಿಗೆ 2 ತಿಂಗಳಾದರೂ ನಿಮಗೆ ಭೇಟಿ ಆಗಲ್ಲ. ನಿಮ್ಮ ಕಾರ್ಯಕರ್ತರಿಗೆ 16 ದಿನಗಳಲ್ಲಿ ನೀವು ಭೇಟಿ ಆಗಲ್ಲ. ಯಾವ ಸೇವೆಯನ್ನ ಮಾಡ್ತೀರಾ ನೀವು? ಬಂಧುಗಳೇ, ಸಮಯ ಸ್ವಲ್ಪ ನೀವು ಹೆಚ್ಚು ತಗೊಳ್ಬೇಕಾಗಿತ್ತು. 5-6 ಗಂಟೆ ತನಕ ಯಾವಾಗಲೂ ಸಮಯವನ್ನು 2 ತಾಸು ತಗೊಳ್ಬೇಕು. ಯಾಕಂದ್ರೆ ರಾಜಕೀಯ ಸಭೆಗಳು ಸ್ವಲ್ಪ ಸಮಯ ಹೆಚ್ಚು ಆಗ್ತವೆ. ನೀವು ನನಗೆ ಆಶೀರ್ವಾದ ಮಾಡಿದಕ್ಕಾಗಿ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ. ನಾನು ಋಣಿಯಾಗಿದ್ದೇನೆ. ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಅಭಿಲಾಷೆ ಆಸೆ ಇದ್ದೆ ಮೋದಿ ಅವರು ರಾಜ್ಯ ಮತ್ತು ರಾಷ್ಟ್ರದ ನಾಯಕರುಗಳು ಮತ್ತೊಮ್ಮೆ 3ನೇ ಅವಧಿಗೆ ಅಭ್ಯರ್ಥಿಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಿಮ್ಮ ಮೇಲೆ ಭರವಸೆ ನೀಡಿ ದಯಮಾಡಿ ತಾವುಗಳು ಬರುವಂತ 30-32 ದಿವಸಗಳ ಕಾಲ ಜನರ ಮಧ್ಯದಲ್ಲಿ ವಿಶ್ವಾಸದಿಂದ ಜನಸಂಪರ್ಕವನ್ನು ಮಾಡಿ ಮತಗಳನ್ನು ಕೇಳಿ ಪ್ರಚಾರ
ಕ್ಷೇತ್ರದಿಂದ ಆರಿಸಬೇಕಂತ ವಿನಂತಿಯನ್ನು ಮಾಡಿರ್ತೇನೆ. ಸ್ವಲ್ಪ ನನ್ನ ಮೇಲೆ ಬೇಜಾರಿರ್ತದೆ ಕೆಲವರು. ವಿಷಯ ದೊಡ್ಡದಲ್ಲ, MP ನಾಡು ಕೊಟ್ಟಿಲ್ಲ ಅಂತ. MP ನಾಡು 5 ವರ್ಷಕ್ಕೆ 5 ಕೋಟಿ ಅಂತೆ, 10 ವರ್ಷದಲ್ಲಿ 50 ಕೋಟಿ ಬರಬೇಕಾಗಿತ್ತು. ಕೊರೋನಾ ಮಹಾಮಾರಿ 2 ವರ್ಷದಲ್ಲಿ ಕೊಡಲಿಲ್ಲ, 40 ಕೋಟಿ ಬಂತು. 8 ವಿಧಾನಸಭಾ ಕ್ಷೇತ್ರಗಳು, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಸಮಾನವಾಗಿ ಹಂಚಿದರೆ 5 ಕೋಟಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ. ಅಂಥದ್ರಲ್ಲಿ ಇಲ್ಲಿ ನಮ್ಮ ಯಾವ ಶಾಸಕರಿರಲಿಲ್ಲ ಅಂತ 5 ಕೋಟಿ ಬದಲಾಗಿ 8 ಕೋಟಿ ಕೊಟ್ಟಿದ್ದೀನಿ. ಆದರೆ ಇನ್ನೂ ಅನೇಕ ಸಮಾಜತೆಗಳ ಬೇಡಿಕೆ ಇದ್ದಾವೆ. ಮುಂದಿನ ಅವಧಿಯಲ್ಲಿ ಕೊಡ್ತೀನಿ ಅನ್ನೋದು ನಿಮಗೆ ಭರವಸೆಯನ್ನು ಕೊಡ್ತೀನಿ. ಆ ಒಂದು ಸಣ್ಣ ಕೆಲಸಕ್ಕೆ ಇವತ್ತು ಇಡೀ ಬೀದರ್ ಜಿಲ್ಲೆಯಲ್ಲಿ 1 ಲಕ್ಷಕ್ಕೂ ಕೋಟಿ ಹೆಚ್ಚು ಹಣವನ್ನು ತಂದು ಸಾಮಾಜಿಕ ಸುರಕ್ಷತೆ ಯೋಜನೆಗಳು, ಮೂಲಭೂತ ಸೌಕರ್ಯಗಳಿಗೆ ನಾವು ಒದಗಿಸಿಕೊಟ್ಟಿವಿ. ಅದನ್ನು ಬಿಟ್ಟು ಸಣ್ಣ ಒಂದು MP ನಾಡಿಗೋಸ್ಕರ ಮನಸ್ಸಿನಲ್ಲಿ ಯಾರು ಅಸಮಾಧಾನ ಇರಬೇಡಿ, ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೇನೆ. ಮತ್ತೆ ನಾನೇ ಒಂದು ಪೈಸೆ ಇಟ್ಕೊಳ್ಳಿಕ್ಕಾಗಿಲ್ಲ. 40 ಕೋಟಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಹಂಚಿಬಿಟ್ಟಿದೆ. ಮತ್ತೆ ಯಾರ ಹತ್ರನು ಭೇದ ಭಾವ ಮಾಡಿ ನಾನು ಒಂದು ಕಪ್ ಚಹಾ ಕೊಡ್ತೀನವಲ್ಲ. ಅದಕ್ಕೆ ಬಂಧುಗಳೇ, ಪ್ರತ್ಯಕ್ಷನೋ ಪರೋಕ್ಷನೋ ತಿಳಿದು ತಿಳಿಲಾರ್ದನೋ ನನ್ನಿಂದ ಯಾವುದಾದ್ರೂ ಸಣ್ಣ ತಪ್ಪಾದ್ರೆ ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರು ಅನ್ನುವಂಥ ಭಾವನೆಯಲ್ಲಿ ಅಸಮಾಧಾನವನ್ನು ತೆಗೆದುಹಾಕಿ ನೀವೇ ಅಭ್ಯರ್ಥಿಗಳು, ನೀವೇ ಭಗವಂತ ಕೃಪ, ನೀವೇ ನರೇಂದ್ರ ಮೋದಿ ಅನ್ನುವಂಥ ಹೆಮ್ಮೆಯಿಂದ ಆ ಹೆಮ್ಮೆ ಪಡುವಂತೆ ನಾವು ನೋಡಿಕೊಂಡಿದ್ದೀವಿ. ದೇಶದ ಏಳಿಗೆಯನ್ನು ಮಾಡಿದ್ವಿ, ದೇಶದ ಅಭಿವೃದ್ಧಿಯನ್ನು ಮಾಡಿದ್ವಿ, ದೇಶದ ಸುರಕ್ಷತೆಯನ್ನು ಮಾಡಿದ್ವಿ. ಮೋದಿಯವರ ನಿಟ್ಟಿನಲ್ಲಿ ನಾನು ಕೂಡ ಕೆಲಸವನ್ನು ಮಾಡಿ ಪ್ರಯತ್ನವನ್ನು ಮಾಡಿದ್ದೀನಿ. ಅದೇ ಬಂಧುಗಳೇ, ಮತ್ತೊಮ್ಮೆ ಈ ಊರಿನಲ್ಲಿ ಮತ್ತೊಂದು ಸಭೆಯನ್ನು ತಗೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆದರೂ ಕೂಡ ತಾವುಗಳು ಬೂತ್ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಮನೆ ಸಂಪರ್ಕ, ಫೇಸ್ಬುಕ್ ಸಮಿತಿಯನ್ನು ಮಾಡಿ ಮನೆಗೆ ಹೋಗಿ ತಿಳಿಸ್ತೀರಿ ಅನ್ನುವಂಥ ಸಂಪೂರ್ಣವಾದಂಥ ನನ್ನ ವಿಶ್ವಾಸವನ್ನು ಹೊಂದಿದೆ. ಕಾಂಗ್ರೆಸ್ನವರು ಸೋಲ್ತಾರೆ ಅನ್ನುವಂಥ ಭೀತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರನ್ನ, ಆಶಾ ಕಾರ್ಯಕರ್ತರನ್ನ, ಸೊಸೈಟಿಗಳ ಸೆಕ್ರೆಟರಿಗಳನ್ನ, ಗ್ರಾಮ ಪಂಚಾಯತ್ PDOಗಳನ್ನ, ಮುನ್ಸಿಪಾಲಿಟಿಯ ಪುರಸಭೆಯ EOಗಳನ್ನ ಪ್ರಚಾರಕ್ಕೆ ಬಳಸಿಕೊಳ್ತಾ ಇದ್ದಾರೆ. ದಯಮಾಡಿ ತಾವು ಎಲ್ಲ ಅವರನ್ನ ನೀವು ಸಂಪರ್ಕವನ್ನು ಮಾಡಿ ಹೇಳಿ, ನಿಮಗೆ ಸರ್ಕಾರದಲ್ಲಿರೋದು ಸರ್ಕಾರದ ಈಶಾನ್ಯ ಕೊಡಲ್ಲ. ಅದಕ್ಕೆ ಇಂಥ ಒಂದು ಚುನಾವಣೆ ಪರಿಸರದಲ್ಲಿ ಹೋಗಬೇಡಿ. ಒಂದು ವೇಳೆ ಯಾರಾದರೂ ತಲೆ ಸುದ್ದಿ ಹೋದ್ರೆ ಎಲ್ಲರ ಕೈಯಲ್ಲಿ ಕ್ಯಾಮರಾ ಫೋನ್ಗಳಿದ್ದಾವೆ, ಒಂದು ಸ್ವಲ್ಪ ವಿಡಿಯೋ ಮಾಡಿ, ಹಿಮಳಿ ಹತ್ತಿ ವಿಡಿಯೋ ಮಾಡಿ, ಕೂಡಾಗಿ ಗಲ್ಲಿದ ಪೊಲೀಸರಿಗೆ ಕಳಿಸಿ ಆ ವಿಡಿಯೋ ಕಳಿಸ್ಕೊಡಿ. ತಕ್ಷಣ ಒಂದು ತಾಸಿನಲ್ಲಿ ಸಸ್ಪೆಂಡ್ ಮಾಡಿ. ಅಷ್ಟು ಜಾಗೃತರಾಗಿ ನಾವು ಕೆಲಸ ಮಾಡಬೇಕು. ಅಷ್ಟೆಲ್ಲ ನಿಮ್ಮ ಮೊಬೈಲ್ಗಳಲ್ಲಿ E-Vigil ಅನ್ನೋ ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ನಮ್ಮ ಯುವ ಮಿತ್ರರು E-Vigil, ಸಣ್ಣ E-VIGIL ಎಲ್ಲ ಸ್ಮಾಲ್ ಲೆಟರ್ಸ್, ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರಿ ತಕ್ಷಣವಾಗಿ ಇಂಥ ವಿಡಿಯೋ ಮಾಡಿ ನಾವು ಸೆಂಡ್ ಮಾಡಿದ್ರೆ ಡೈರೆಕ್ಟ್ ಎಲೆಕ್ಷನ್ ಕಮಿಷನ್ ಹೋಗ್ಬೋದು ವಿತ್ ಲೊಕೇಶನ್. ಅದರಲ್ಲಿ ಎಲ್ಲವೂ ಸಿಗ್ತದೆ. ನಿಮ್ಮ ಹೋಟೆಲ್ ಲಿಸ್ಟ್ ಅಲ್ಲಿ ಹೆಸರಿದೆ ಇಲ್ಲ, ನಿಮ್ಮ ಬೂತ್ ಎಲ್ಲಿದೆ, ಎಲ್ಲವೂ ಇದೆ. ಅದನ್ನು ಸ್ವಲ್ಪ ಎಲ್ಲರಿಗೆ ಎಜುಕೇಟ್ ಮಾಡಬೇಕಂತ ವಿನಂತಿಯನ್ನು ಮಾಡ್ಕೊತೀನಿ. ಮತ್ತು ಈ ಒಂದು ನಗರದ 17-18 ವಾರ್ಡ್ಗಳ ಎಲ್ಲ ಪ್ರಮುಖರು ಬಂದಿದ್ದೀರಿ. ತುಂಬಾ ಖುಷಿ ಆಯಿತು ನನಗೆ. ಮಾತು ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟದಂತ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿನ ವಿರಾಮವನ್ನು ಕೊಡ್ತೀನಿ. ನಿಮ್ಮೆಲ್ಲರಿಗೆ ಶುಭವಾಗಲಿ. ಧನ್ಯವಾದ.